ಗುರು ರಾಘವೇಂದ್ರ ಮಹಾಸ್ವಾಮಿಗಳ 354ನೇ ಮಧ್ಯಾರಾಧನೆ. ನಿನ್ನೆಯಿಂದ ಆರಾಧನೆ ಸ್ಟಾರ್ಟ್ ಆಗಿದೆ. ಇವತ್ತು ಮಧ್ಯಾರಾಧನೆ ಅಂತ ಕರೀತಾರೆ. ಅವರು ಇಂದಿಗೆ ವೃಂದಾವನಸ್ಥರಾದ ದಿವಸ ಇದು ಅಂದರೆ 354ನೇದು ಮಧ್ಯಾರಾಧನೆ. ಈ ರಾಘವೇಂದ್ರ ಮಹಾಸ್ವಾಮಿಗಳವರ ಹತ್ರ ಯಾರೇ ನೀವು ಶ್ರದ್ಧೆ ಭಕ್ತಿಯಿಂದ ಬಂದು ಯಾರು ಏನೇ ನೀವು ಅಷ್ಟೇ ನೀವು ಬಂದು ಪೂಜೆ ಪುನಸ್ಕಾರ ಭಕ್ತಿ ಇಟ್ಕೊಂಡು ನೀವು ಏನೇ ಸೇವೆ ಮಾಡಿ ನಿಮ್ಮ ಅಚಲವಾದ ಭಕ್ತಿಯಿಂದ ನಿಮ್ಮ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗ್ತವೆ. ಆದರೆ ಯಾವತ್ತು ನೀವು ಸೇವೆ ಸ್ಟಾರ್ಟ್ ಮಾಡ್ತೀರಿ ಏನಾದರೂ ಹಿಡಿದ್ರೆ ಅದನ್ನು ತಾಳ ಹಾಕಕ್ಕೆ ಹೋಗಬಾರ್ದು. ಇವತ್ತು ಸ್ಟಾರ್ಟ್ ಮಾಡಿದೆ ನಾಳೆ ಆಗಬೇಕು ಆ ಥರ ಆಗಬಾರ್ದು. ನೀವು ಶ್ರದ್ಧೆ ಭಕ್ತಿಯಿಂದ ಮಾಡ್ತಾ ಹೋಗಿ ಅದು ಕಷ್ಟ ಇರೋದೇ ಇಲ್ಲ, ಕಷ್ಟ ತಾನೇ ಪರಿಹಾರ ಆಗಿಬಿಡ್ತದೆ. ನಿಮ್ಮ ಕಷ್ಟ ಇದೆ ಅನ್ನೋದೇ ಮರ್ತೋಗ್ಬಿಡ್ತದೆ ನೀವು ಸೇವೆ ಮಾಡ್ಲಿಕ್ಕೆ ಸ್ಟಾರ್ಟ್ ಆದಾಗಿಂದ. ಆದರೆ ಅದಕ್ಕೂ ಲೆಕ್ಕ ಹಾಕಬಾರ್ದು ಅಷ್ಟೇ. ನಾನು 5 ವಾರ ಆಯಿತು ಏನಾಯಿತು, 4 ವಾರ ಆಯಿತು ಏನಾಯ್ತು, ಹೀಗೆಲ್ಲ ಆಗಬಾರ್ದು. ಅವರಿಗೆ ನಾವು ಇದು ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಅವ್ರ ಹತ್ರ ನೀವು ಒಂದು ಸರ್ತಿ ಬಂದು ಗುರುಗಳೇ ಅಂತ ಅವ್ರ ಪಾದಕ್ಕೆ ಬಿದ್ದು ಬಿಡಿ. ಯಾವುದೇನು ವಿಚಾರ ಮಾಡೋದು ನೀವು ಸೇವೆ ಸ್ಟಾರ್ಟ್ ಮಾಡಿ ಕ್ಷಣ ಮಾತ್ರ ಆ ಕ್ಷಣದಿಂದಲೇ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗ್ಬಿಡ್ತದೆ. ನೀವು ನೋಡೋಕ್ಕೆ ನಮ್ಗೆ ಇಂಥ ಸಮಸ್ಯೆ ಇತ್ತಲ್ಲ ಅನ್ನೋದು ನೀವು ಮರ್ತು ಬಿಡ್ತೀರ. ಆ ಥರ ಈ ಮಹಿಮೆ ಈ ಕ್ಷೇತ್ರದ ಮಹಿಮೆ ಭಾಳ ಅಗಾಧವಾದದ್ದಿದೆ. ನಾವು ಸುಮಾರು 10 ವರ್ಷ ಆಯ್ತು ಬರ್ತಾನೆ ಇಲ್ಲಿ ಬಂದು ಹಂಗೆ ಸೇವೆ ಸಲ್ತಾನೆ ಇರ್ತೀವಿ. ದಯವಿಟ್ಟು ಎಲ್ಲರೂ ಬಂದು ರಾಯರ ದರ್ಶನ ಮಾಡಿಕೊಳ್ಳಿ. ಈ ಕ್ಷೇತ್ರಕ್ಕೆ ಬಂದು ಪುನೀತರಾಗಿ. ಶ್ರೀ ಗುರು ಸಾರ್ವಭೌಮ ಗೋವಿಂದ ಓಂ ಶ್ರೀ ರಾಘವೇಂದ್ರ ಮಹಾಸ್ವಾಮಿ ಮಹಾರಾಜ್ ಕಿ ಜೈ. ಥ್ಯಾಂಕ್ ಯು.